ಗೆಳೆಯರೇ, ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ನೀವು ಇಂಟರ್ನೆಟ್ ಬ್ಯಾಂಕಿಂಗ್‌ನ ಆಕ್ಟಿವೇಟ್ ಮಾಡ್ತಿರ್ಬೇಕಾದ್ರೆ ಅಥವಾ ಫೋನ್‌ಪೇನಲ್ಲಿ ಅದನ್ನು ನೀವು ಯು-ಪಿ-ಐ ಮೂಲಕ ನೀವು ಫೋನ್‌ಪೇನಲ್ಲಿ ಅದನ್ನು ಆ್ಯಡ್ ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ಕೆಲವು ಬಾರಿ ಮಲ್ಟಿಪಲ್ ಕಸ್ಟಮರ್ ಐಡಿ ಅಥವಾ ಮಲ್ಟಿಪಲ್ ಫೋನ್ ನಂಬರ್ ಅಂತೆಲ್ಲ ತೋರಿಸುತ್ತೆ. ಈ ರೀತಿ ತೋರಿಸಿದ್ರೆ ಅದು ಏನು ಪ್ರಾಬ್ಲಮ್ ಅನ್ನೋದನ್ನ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಮಲ್ಟಿಪಲ್ ಕಸ್ಟಮರ್ ಐಡಿ ಅಥವಾ ಮಲ್ಟಿಪಲ್ ಫೋನ್ ನಂಬರ್ ಲಿಂಕ್ ಇದೆ ಅಂತ ಎಲ್ಲ ತೋರಿಸಿದ್ರೆ, ನಿಮ್ಮ ಒಂದು ಒಂದೇ ಮೊಬೈಲ್ ನಂಬರ್ ಮೂಲಕ ಹಲವಾರು ಅಕೌಂಟ್‌ಗಳನ್ನ ನೀವು ಹೊಂದಿದ್ರೆ ಈ ರೀತಿ ತೋರಿಸುತ್ತೆ ಸ್ನೇಹಿತರೆ. ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್‌ನಲ್ಲಿ ನಿಮ್ಮ ಒಂದು ಫಾದರ್ ನಂಬರು, ನಿಮ್ಮ ಒಂದು ಫಾದರ್ ಅಕೌಂಟು, ನಿಮ್ಮ ಒಂದು ಮದರ್ ಅಕೌಂಟು, ನಿಮ್ಮ ಅಕೌಂಟು ಎಲ್ಲ ಅಕೌಂಟ್‌ಗಳಿಗೆ ಒಂದೇ ಫೋನ್ ನಂಬರ್ ಲಿಂಕ್ ಮಾಡಿದರೆ ಏನಾಗುತ್ತೆ, ಈ ರೀತಿ ನಿಮ್ಮ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ಆಕ್ಟಿವೇಟ್ ಆಗಲ್ಲ. ನಿಮ್ಮ ಒಂದು ಅಕೌಂಟ್ ಅನ್ನೋದು ಫೋನ್‌ಪೇ ಮೂಲಕನೂ ಕೂಡ ಲಿಂಕ್ ಆಗೋಲ್ಲ. ಅದಕ್ಕೆ ಏನು ಪರಿಹಾರ ಅಂದರೆ, ನೀವು ಬ್ಯಾಂಕಿಗೆ ಹೋಗಿಬಿಟ್ಟು ನೀವು ನಿಮ್ಮ ಒಂದು ಏನೋ ಒಂದು ಅಕೌಂಟ್ ಇರುತ್ತೆ ಅದಕ್ಕೆ ಸಪರೇಟ್ ಆದಂಥ ಫೋನ್ ನಂಬರ್‌ನ ಲಿಂಕ್ ಮಾಡ್ಕೋಬೇಕಾಗುತ್ತೆ. ಸಪರೇಟ್ ಅಂದರೆ ನೀವು 3 ಅಕೌಂಟ್‌ಗಳಲ್ಲಿ ನೀವು ಈಗ ಏನು ಒಂದು ನಿಮ್ಮ ಅಕೌಂಟ್‌ಗೆ ನೀವು ಫೋನ್‌ಪೇ ಮೂಲಕ ಅಥವಾ ಲಿಂಕ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಫೋನ್‌ಪೇ ಮೂಲಕ ಲಿಂಕ್ ಮಾಡ್ತಾ ಇದ್ದೀರಾ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಕ್ಟಿವೇಟ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಅವಾಗ ಏನು ಮಾಡಬೇಕು, ನಿಮ್ಮ ನಂಬರ್‌ಗೆ ನೀವು ಬಿಟ್ಟು ಬೇರೆ 2 ಅಕೌಂಟ್ ಇರುತ್ತಲ್ಲ, ಅದಕ್ಕೆ ನೀವು 2 ಅಕೌಂಟ್‌ಗಳಿಗೆ ನೀವು ನಂಬರ್‌ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅಥವಾ ಒಂದೇ ಅಕೌಂಟ್‌ಗೆ ಇದೆ ಅಂದರೆ ಅದನ್ನು ಕೂಡ ಚೇಂಜ್ ಮಾಡ್ಕೋಬೇಕು. ಟೋಟಲ್ ಆಗಿ ಹೇಳೋದಾದ್ರೆ ನಿಮ್ಮ ಒಂದು ಫೋನ್ ನಂಬರ್‌ನಿಂದ ನೀವು ಫೋನ್‌ಪೇ ಸ್ಟಾರ್ಟ್ ಮಾಡಬೇಕು ಅಥವಾ ನಿಮ್ಮ ಫೋನ್ ನಂಬರ್‌ನಿಂದ ಇಂಟರ್ನೆಟ್ ಬ್ಯಾಂಕಿಂಗ್‌ನ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಲ್ಲಿ ಒಂದೇ ಅಕೌಂಟನ್ನು ಹೊಂದಿರಬೇಕು. ಆ ರೀತಿ ಯಾಕೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಬೇರೆ ಬ್ಯಾಂಕ್‌ಗಳಲ್ಲೆಲ್ಲ ಈ ರೀತಿ ಇರೋದಿಲ್ಲ. ನೀವು ಬೇರೆ ಹಲವಾರು ಅಕೌಂಟ್‌ಗಳನ್ನ ಹೊಂದಿದ್ರೂ ಕೂಡ ನಿಮಗೆ ಫೋನ್‌ಪೇ ಸರ್ವಿಸ್ ಸಿಗುತ್ತೆ. ನಿಮಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ಸಿಗುತ್ತೆ. ಆದರೆ ಈ ಒಂದು ಕಚಡಾ ಕೆವಿಜಿ ಬ್ಯಾಂಕ್‌ನಲ್ಲಿ ಈ ರೀತಿ ಒಂದು ಪ್ರಾಬ್ಲಮ್ ಬರುತ್ತೆ. ಅದಕ್ಕಾಗಿ ಆ ರೀತಿ ನಿಮಗೆ ತೋರಿಸಿದ್ರೆ ಏನು ಮಾಡಿ, ನೀವು ಯಾವ ಅಕೌಂಟ್‌ನ ಯು-ಪಿ-ಐಗೆ ಲಿಂಕ್ ಮಾಡ್ತಾ ಇದ್ದೀರಾ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಆಕ್ಟಿವೇಟ್ ಮಾಡ್ತಾ ಇದ್ದೀರಾ, ಆ ಒಂದು ಅಕೌಂಟ್‌ಗೆ ಒಂದೇ ಒಂದು ನಂಬರ್ ಲಿಂಕ್ ಇರುವಂಥ ನಂಬರ್‌ನ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಏನು ಮಾಡ್ಬೇಕಂದ್ರೆ, ನೀವು ಬೇರೆ ಬೇರೆ ಅಕೌಂಟ್‌ಗಳಲ್ಲಿ ಕೊಟ್ಟಿರುವಂಥ ನಂಬರ್‌ನ ರಿಮೂವ್ ಮಾಡಿಸ್ಬೇಕು. ಅಥವಾ ಅದನ್ನು ಬೇರೆ ಅಕೌಂಟ್‌ಗಳಿಗೆ ಕೊಟ್ಟಿದ್ರಲ್ಲ ಅದನ್ನು ಚೇಂಜ್ ಮಾಡಿಸ್ಬೇಕು. ಮಾಡಿದ ನಂತರದಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಅಕೌಂಟ್‌ಗೆ ಕೊಟ್ಟಿರುವಂಥ ನಂಬರ್ ಒಂದೇ ಆಗುತ್ತೆ. ಆವಾಗ ಅವೆಲ್ಲ ಆಕ್ಟಿವೇಟ್ ಆಗಿಬಿಟ್ಟು ಎಲ್ಲ ಸರ್ವಿಸ್ಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಈ ರೀತಿ ನಿಮಗೆ ಸಮಸ್ಯೆ ಬಂದರೆ ಅವುಗಳನ್ನ ನೀವು ಏನು ಮಾಡಿ, ಒಂದೇ ನಂಬರ್‌ನ ಮಾಡಿದ್ರೆ ನಿಮಗೇನು ಸಮಸ್ಯೆ ಆಗೋದಿಲ್ಲ.